ಅಂತೂ ನೀನ ಸಾಧ್ಯ ಕಣಯ್ಯ. ಅದು ಸರಿ, ಸಂಜೆಗೆ ಏನ್ ಪ್ಲಾನ್ ಮಾಡಿದ್ಯಾ? ಸಂಜೆಗ ಯಾತಕ್ಕೆ? ಬರ್ತಾನಲ್ಲಪ್ಪ ಬಾಡಿಗೆ ವಸೂಲಿಗೆ ಮನೆ ಓನರು. ಹೋದ್ ಸಾರಿನು ತಳ್ಕು ಪಳ್ಕು ಮಾತಾಡಿ ಸಾಗ್ ಹಾಕ್ಬಿಟ್ಟೆ. ಆದ್ರೆ ಈ ಸಾರಿ ಏನೂ ನಡೆಯೋಲ್ಲ. ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾನಷ್ಟೇ. ಅಷ್ಟೇ ತಾನೆ, ಕೊಟ್ರಾಯ್ತು ಬಾಡ್ಗೆ. ಕೈಯಲ್ಲಿ ಕಾಸೇ ಇಲ್ಲ ಅಂತಿದ್ಯಾ? ಸಂಪಾದಿಸಿದ್ರಾಯ್ತು. ಅದ್ ಹೇಗೆ? ನೋಡ್ತಾ ಇರು. ನಮಸ್ಕಾರ ಶ್ರೀನಿವಾಸ್ ಶೆಟ್ರೆ. నేను శ్రీనివాస్ శెట్టి కాదండా, వాళ్ళ కొడుకు పాండ్రంగ్ శెట్టి. ಶ್ರೀನಿವಾಸ್ ಶೆಟ್ರಲ್ಲಿ అక్కడ చూడండా, మన అందరినీ వదిలేసిపోయారు. యాವಾಗ అక్కడే ఉంది చూడండా. ಅದೇ 1ನೇ ತಾರೀಕು ಹಿಂದಿನ ದಿನ ನನ್ನ ಜೊತೆ ಎಲ್ಲ ಇದ್ರು. ಹೋಟೆಲ್ ಪರಾಗ್ನಲ್ಲಿ ಕಾಫಿ ಕುಡಿತ ನನ್ನ ಹತ್ರ ಹೇಳಿದ್ರು, ಈ ಅಂಗಡಿ ವ್ಯಾಪಾರ ನನ್ನ ಕಾಲಕ್ಕೆ ಮುಗಿದೋಗುತ್ತೇನೋ, ನನ್ನ ಮಗ ಪಾಂಡ್ರಂಗಂಗೆ ವ್ಯವಹಾರದ ಬುದ್ಧಿನೇ ಇಲ್ಲ ಅಂತ. ನಾನೇ ಅವ್ರಿಗೆ ಸಮಾಧಾನ ಹೇಳಿದೆ, ಶೆಟ್ರೆ ಮೊದ್ಲು ಎಲ್ರು ಹಾಗೆ ಇರ್ತಾರೆ, ಒಂದ್ಸಲ ಗಲದ ಮೇಲೆ ಕೂತ್ಕೊಂಡ್ಮೇಲೆ ಎಲ್ಲ ಸರಿ ಹೋಗ್ತಾರೆ ಅಂತ. ಇಷ್ಟು ಬೇಗ ಹೀಗಾಗ್ಬೇಕು ಅಂದ್ರೆ ಆ ಕಾಪಿನ ನಮ್ಮ ಸ್ನೇಹದ ಕಡೆ ಕಾಪಿ ಆಗೋಗ್ಬೇಕೆ? ಅಯ್ಯೋ ದೇವ್ರೆ. పోని ఊడండా, ఏం చేసకైతుంది? రుణముండే వరకంతే ఈ స్నేహము సంబంధము అన్ని. సరే తగొడి శెట్రే, ₹2. ఏం కావాలా? ఏమీ లేదు, ಅಕೌಂಟ್ ಚುಕ್ತ ಮಾಡಿ ಹೋಗೋಣ ಅಂತ ಬಂದೆ. 17ನೇ ತಾರೀಕು ನಿಮ್ ತಂದೆಯವ್ರ ಹತ್ರ ₹72 ಸಾಮಾನು ತಗೊಂಡೋಗಿದ್ನಪ್ಪ. ₹70 ಕೊಟ್ಟು ₹2 ಬಾಕಿ ಇತ್ತು. ಇದಕ್ಕಿದ ಹಾಗೆ ಕುಂಭಕೋಣ ಹೋಗೋ ಪ್ರೋಗ್ರಾಮ್ ಬಿತ್ತು, ಹೋದೆ. ಇವತ್ತು ಬಂದೆ. ಹಾಗೆ ನಿಮ್ ತಂದೆಯವ್ರನ್ನ ನೋಡೋಣ, ₹2 ಸಾಲನು ತೀರ್ಸೋಣ ಅಂತ ಬಂದ್ರೆ ಅಷ್ಟರಲ್ಲಿ ₹2 ఏమి లెక్కము. ನಿಮ್ ತಂದೆಗೆ ನಾನು ಮೋಸ ಮಾಡ್ಲಿಲ್ಲ ಅನ್ನೋ ತೃಪ್ತಿ ನನಗೆ ಸಿಕ್ಕರು ಸಾಕು. ಬರ್ತೀನಿ. మా అప్ప చచ్చిపోయారు అనేసి మా అంగడికి వచ్చేది ఇడిచిపెట్టు. ಇಲ್ಲ వస్తా ఉండండి. ಆಯ್ತಣ್ಣ, ಬರ್ತೀನಿ. ఎంత మంచివాడు, ఎంత నమ్మికస్తుడు. ఇలా వాడు ఉంటే తప్పుడే మడా బెడా ఇంకా అయితా ఉండేది. ఇలా వాడు ఉంటే ఎంత సాలం కానీ ఇయ్యొచ్చు. పియర్ సోప్ కొడి ఉంది రే, ఒక పియర్ సోప్ ఇరా. ಶೆಟ್ರು ಹೋಗಿದ್ ಕೇಳಿ ಮರ್ತೇ ಬಿಟ್ಟೆ. ఏం కావాలా? ಒಂದು ಸರ್ಫ್ ಪ್ಯಾಕೆಟ್, రే ఒక సర్ఫ్ ప్యాకెట్ ఇరా. ಆಮೇಲೆ ಒಂದು ಹಾರ್ಲಿಕ್ಸ್ ಬಾಟ್ಲ್. చిన్నదా పెద్దదా? పెద్దదే ಕೊಡಿ. అట్లనే ఒక పెద్దది హార్లిక్స్ బాటిల్ ఇరా. ಹಾಗೆ 2 ಶಾವಿಗೆ ಪ್ಯಾಕೆಟ್, ಒಂದು ಲೈಫ್ ಬಾಯ್ ಸೋಪ್, ಆಮೇಲೆ ಒಂದು ಪ್ಯಾರಾಶೂಟ್ ಕೋಕೋನಟ್ ಆಯಿಲ್, ಆಮೇಲೆ 10 ಎಕ್ಲೇರ್ ಚಾಕ್ಲೇಟ್ಸ್, ಆಮೇಲೆ ನಿಮ್ಮ ಹತ್ರ ಬ್ಯಾಗ್ ಇದ್ರೆ ಅದರಲ್ಲೇ కాని 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 ಎಷ್ಟಾಯ್ತು? 159. ಅಯ್ಯೋ, ಮನೇಲಿ ಪ್ಯಾಂಟ್ ನಲ್ಲಿ ದುಡ್ಡಿಟ್ಬಿಟ್ಟು ಪೈಜಾಮ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ನನಗೆ ಮನೆಗೆ ಹೋಗಿ ತಗೊಂಡ್ ಬಂದ್ಬಿಟ್ಟು. పర్వాలేదు, తీసుకుని పోండా. మళ్ళీ వస్తారు కదా, అప్పుడు ఇస్తే చాలు. ನನಗೆ ಸಾಲ ಅಂದ್ರೆ ಆಗಲ್ಲ. ಮನೆಗೆ ಹೋಗಿ ಪ್ಯಾಂಟ್ ನಲ್ಲಿ ದುಡ್ಡು ತರೋಕೆ ಎಷ್ಟೊತ್ತು? ನನಗೆ ಬಂದ್ಬಿಟ್ಟ. పర్వాలేదు, తీసుకుని పోండా. తీసుకుని పోండా. చాలా థ్యాంక్స్ అండి. ఇప్పుడే డబ్బు తీసుకొని వస్తాను. కాని 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 ಏನ್ ಪುಟ್ಟಜ್ಜಿ ಎಲ್ಲೋ ಹೊರಟೆ? ಅಯ್ಯೋ, ನನ್ ಕರ್ಮನಪ್ಪ. ಮನೇಲಿ ಸೊಸೆಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ರು ಇದ್ರು. ಈ ವಯಸ್ಸಲ್ಲಿ ಆ ಅಂಗಡಿಗೆ ಹೋಗೋದ್ ತಪ್ಪಿಲ್ಲ. ಛೇ, ಏನ್ ಬೇಕಾಗಿತ್ತು? ಒಂದ್ ಸರ್ಫ್ ಪ್ಯಾಕೆಟ್ ತರ್ಬೇಕಾಯ್ತು. ಅಷ್ಟೇ ತಾನೇ, ತಗೋ. ಅಷ್ಟಕ್ಕೆ ನೀನ್ ಕಾಲ ಹೇಳ್ಕೊಂಡು ಹೋಗ್ಬೇಕಾಗಿಲ್ಲ. ₹32. ₹35 ಇದೆ, ತಗೋ. ಚಿಲ್ಲರೆ ಆಮೇಲೆ ಕೊಡ್ತೀನಿ. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಏನ್ ರತ್ನಾಕರ, ಎಲ್ಲ ಹೊರಟೆ? ಏನಿಲ್ಲ, ಒಂದು ಹಾರ್ಲಿಕ್ಸ್ ಬಾಟ್ಲು, ಪ್ಯಾರಾಚೂಟ್ ಕೊಬ್ಬರಿನ ತರಬೇಕಾಗಿತ್ತು. ಹಾರ್ಲಿಕ್ಸ್ ಬಾಟ್ಲ್ ಅಂದ್ರೆ ಇದಾ? ಅಯ್ಯೋ, ಇದೇನೆ. ಪ್ಯಾರಾಶೂಟ್ ಆಯಿಲ್ ಅಂದ್ರೆ ಇದಾ? ₹105. ಏನಪ್ಪಾ, ಮೊಬೈಲ್ ಪ್ರಾವಿಷನ್ ಸ್ಟೋರ್ ಶುರು ಮಾಡ್ದಂಗ್ ಕಾಣುತ್ತೆ. ಏನೋ ನಮ್ಮ ಒಟ್ಟಾರ ಜನಕ್ಕೆ ನನ್ನ ಕೈಲಾದ ಸಹಾಯ ಮಾಡೋಣ ಅಂತ ಅಷ್ಟೇ. ನನಗೇನ್ ಸಹಾಯ ಮಾಡ್ತೀರಾ ಲಂಬೋದರ್? ನಿಮಗೆ ಲೈಫ್ ಬಾಯ್? ಲೈಫ್ ಬಾಯ್ ಅಂದ್ರೆ ₹5. ಓ, ಮಾಮ ಬಂದ, ಚಾಕ್ಲೇಟ್ ತಂದ, ತಗೋ ತಗೋ ತಗೋ. ಅದೇ ಇನ್ನೊಂದೆಲ್ಲೋಯ್ತು? ಇಲ್ಲಿದೆ, ಒಂದು ಪಾಪಿ ಕೊಡು. ವೆಂಕವ್ವ, ಶಾವಿಗೆ ತಂದಿಲ್ಲ ಅಂತ ಗಂಡಂಗ್ ಬೆಂಡ್ ಎತ್ತಾ ಇದ್ರಲ್ಲ, ತಗೊಳ್ಳಿ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ಈ ವಟಾರದಲ್ಲಿ ಯಾರ ಮನೇಲಿ ಯಾರು ಯಾತಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತಾಗಿದೆ, ಯಾರಿಗೆ ಗೊತ್ತಾಗ್ಬೇಕು? ₹15. ಮಕ್ಳಿಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದು? ಅಯ್ಯೋ, ಅದು ಪ್ರೀತಿ ವಿಶ್ವಾಸಕ್ಕೆ ಕೊಟ್ಟಿದ್ದು. ನಿನ್ನ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಅಂದ್ರೆ ಈ ವಟಾರದಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳಿದ್ದಾಗೆ ಅಂತ. ಚಿಂತ ಅವನವ್ರ ಬಡ್ಡಿ ಮಗ ಬರ್ಲಿ.
ಜಾಗಟೆ ಬಾರಿಸಿದ ತಕ್ಷಣ ಎಲ್ಲರೂ ನಾನಿರೋ ಜಾಗಕ್ಕೆ ಬಂದು ಬಾಡಿಗೆ ಕೊಡ್ತಾರೆ. ಈ ಲಂಬೋದರ ಮಾತ್ರ ಬರಲ್ವಲ್ಲ. ಲಂಬೋದರ ಲಂಬೋದರ ಏನ್ ಮಾಡ್ತೀನಿ ಒಳಗೆ? ಬನ್ನಿ ಸರ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಸಾಕ್ ನಿಲ್ಸಾಯ ನಿನ್ ಬೊಗಳೆ ಮಾತ್ನ. ಹೋದ್ ತಿಂಗಳು ಮನೆ ಬಾಡಿಗೆ ಕೇಳಿದಿಕ್ಕೆ ಮುಂದಿನ ತಿಂಗಳು 2 ತಿಂಗಳು ಸೇರಿಸಿ ಕೊಡ್ತೀನಿ ಅಂದ್ಯಲ್ಲ, ತೆಗಿ ಬಾಡಿಗೆನ. ಕೊಡೋಲ್ಲ ಅಂತ ನಾನು ಹೇಳಲೇ ಇಲ್ವಲ್ಲ ಸರ್. ಕೊಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೊಡ್ತಾ ಇಲ್ವೇ? ಸರ್, ನಾನೊಬ್ಬ ಏಜ್ ಬಾರ್ ಆಗಿರೋ ನಿರುದ್ಯೋಗಿ. 2 ತಿಂಗಳು ತಡ್ಕೊಳ್ಳಿ, ನಿಮ್ ಬಾಡಿಗೆ ಕೊಟ್ಬಿಡ್ತೀನಿ. ಇವತ್ತು ಮನೆ ಬಾಡಿಗೆ ಕೊಡ್ಬೇಕು, ಇಲ್ಲ ಮನೆ ಖಾಲಿ ಮಕ್ಕಳು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಊಟಕ್ಕೋಸ್ಕರ ಅಂತ 150 ರೂಪಾಯಿ ಇಟ್ಕೊಂಡಿದ್ದೆ, ಅದನ್ನೇ ಕೊಟ್ಬಿಡ್ತೀನಿ. ಕೊಡು. ಆಮೇಲೆ ನನಗೆ ಉಪವಾಸನೋ ವನವಾಸನೋ ಇದ್ದೇ ಇದೆ. ಸರ್, ನಾನು ಜ್ಞಾನಮೂರ್ತಿ ಅಂತ ಸರ್. ವಾರಾನ ಮಾಡ್ಕೊಂಡು ಓದ್ತಾ ಇದೀನಿ ಸರ್. ಸ್ಕೂಲ್ಗೆ ವರ್ಷದ ಫೀಸ್ ಕಟ್ಬೇಕು ಸರ್. ಬಡವ ಸರ್, ತುಂಬಾ ಓದ್ಬೇಕು ಅಂತ ಆಸೆ ಇಟ್ಕೊಂಡಿನಿ ಸರ್. ಎಲ್ಲರ ಹತ್ರ ಹೋಗಿ ನಿಮ್ ಕೈಲಿ ಎಷ್ಟಾಗತ್ತೋ ಅಷ್ಟು ಹಣ ಕೊಡಿ ಅಂತ ಬೇಡ್ಕೊತಾ ಇದೀನಿ ಸರ್. ನಿಮ್ ಕೈಲಾಗೋ ಅಷ್ಟು ಹಣ ನೀವು ಕೊಡಿ ಸರ್. ಬಡವ ಸರ್, ವಿದ್ಯಾದಾನ ಮಾಡಿ ಸರ್. ವರ್ಷ ಪೂರ್ತಿ ಓದಿದ್ ಹಾಳಾಗೋಗುತ್ತೆ ಸರ್ ಫೀಸ್ ಕಟ್ತಿದ್ರೆ. ಎಷ್ಟು ಕಟ್ಬೇಕಪ್ಪ? 150 ರೂಪಾಯಿ ಸರ್. ಯಜಮಾನ್ರೆ, ಯಾರಾದ್ರೂ ಓದೋಕ್ಕೋಸ್ಕರ ಕಷ್ಟಪಡೋದು ನೋಡಿದ್ರೆ ನನ್ ಕೈಲಿ ತಡ್ಕೊಳಕ್ಕಾಗಲ್ಲ. ಕೈಲಿದ್ದದ್ದು ಕೊಟ್ಬಿಡ್ತೀನಿ, ತಗೊಳಪ್ಪ. ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿ ಅವತ್ ಬಂದು ನನಗೆ ಹೇಳಿದ್ರೆ ನನಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ. ಅವನ್ ಕಷ್ಟ ಕೇಳಿ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ ಯಜಮಾನ್ರೆ, ಕೊಟ್ಬಿಟ್ಟೆ. ಮುಂದಿನ ತಿಂಗಳು ನಿಮ್ಗೆ ನಾನು ಅಡ್ಜಸ್ಟ್ ಮಾಡ್ತೀನಿ. ನೀವು ಪರವಾಗಿಲ್ಲ ಅಂದ್ರೆ ಸರಿ, ಇಲ್ಲ ಅಂದ್ರೆ ಅವ್ನು ಓದೋದು ಹಾಳಾದ್ರೆ ಹಾಳಾಗ್ಲಿ ಅಂತ ಅವ್ನ ಕೈಲಿದ್ದ ಕಾಸು ನೀವು ಕಿತ್ಕೊಂಡ್ಬಿಡಿ ಯಜಮಾನ್ರೆ, ನನ್ನ ಕೈಲಿ ಆಗಲ್ಲ. ಲಂಬೋದರ, ನಿನ್ನ ಹೃದಯ ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಹುಡುಗನಿಗೆ ಓದಿಗೆ ಅಂತ ದಾನವಾಗಿ ಕೊಟ್ಟು ದುಡ್ಡು ಕಿತ್ಕೊಂಡು ನಾನು ಯಾವ ನಡ್ಕೋಕ್ ಹೋಗ್ಲಿ? ಪರವಾಗಿಲ್ಲ, ಮುಂದಿನ ತಿಂಗಳು 3 ತಿಂಗಳು ಸೇರ್ಸೆ ಕೊಡುವಂತೆ. ಆಯ್ತು ಸರ್. ಜ್ಞಾನಮೂರ್ತಿ ಮಗು, ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ ತಗೋ. ಹಾಗೆ ಹೇಳಪ್ಪ, ಹೇಳು ಹೇಳು. ಒಳ್ಳೆ ವಿದ್ಯಾವಂತನಾಗಪ್ಪ. ಬರ್ತೀನಿ ಸರ್. ನಿಮ್ ಉಪಕಾರನ ಎಂದಿಗೂ ಮರೆಯಲ್ಲ ಸರ್. ಆಯ್ತಪ್ಪ, ನಾನು ಬರ್ತೀನಿ ಲಂಬೋದರ. ಹೋಗಿ ಬನ್ನಿ ಯಜಮಾನ್ರೆ. ತಗೋಗ್ರಿ, ನೀರೇ ಕರೆಕ್ಟ್ ಆಗಿದೆ. ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣ. ತಗೋ, ಮಜಾ ಮಾಡು. ಶೆಟ್ಟಿ ಹತ್ರ ನಂಬಿಕೆ ಉಳಿಸ್ಕೋಬೇಕು. ಪ್ಯಾಂಟ್ ಜೇಬ್ನಲ್ಲಿ 150 ರೂಪಾಯಿ ಇತ್ತು. Like, share and subscribe to TV Next Kannada.